ನಂಜನಗೂಡಿನ ರಥೋತ್ಸವಕ್ಕೆ ಪಾಲ್ಗೊಂಡಿದ್ರಿ. ಎಷ್ಟು ವರ್ಷದಿಂದ ಬರ್ತಿದ್ರಿ, ಹೇಗೆ ಅನಿಸ್ತದೆ? ಸರ್ ನಾವು ಇಲ್ಲೇ ನೇಟಿವ್ ನೇಟಿವ್ ಮೇಡಮ್, ಏನು ಅನಿಸ್ತದೆ? ಪ್ರತಿ ವರ್ಷ ಬರ್ತಾರೆ, ಚೆನ್ನಾಗಿದೆ ಸರ್. ಹೇಳಿ ಮೇಡಮ್. ಅಲ್ಲ, ದೇವರು ಪೂಜೆಗೆ ಎಷ್ಟು ಗಂಟೆಗೆ ಬಂದ್ರಿ, ಹೇಗೆ ಅನಿಸ್ತದೆ? ಬೆಳಗ್ಗೆ ಅದೇ ಮಾಮೂಲಿ ಬೆಳಗ್ಗೆ 5:30ಗೆ ಬರ್ತೀವಿ. ಖುಷಿ ಆಯ್ತು? ಖುಷಿ ಆಯ್ತು ಮೇಡಮ್. ಬನ್ನಿ ಮೇಡಮ್, ಖುಷಿ ಆಗುತ್ತೆ. ಏನು ಹೇಳಿ? ಕೇಳಿದ್ದೆ ಸರ್ ಯಾವ ಥರ ಇರುತ್ತೆ ಅಂತ. ಇದೇ ಫಸ್ಟ್ ನಾನು ರಥೋತ್ಸವಕ್ಕೆ ಬರ್ತಾ ಇರೋದು. ನೋಡಿ ತುಂಬ ಖುಷಿ ಆಯಿತು. ಜನ ಜಾತ್ರೆ ಈ ಥರದ್ದು ನಮ್ಮ ಸಂಸ್ಕೃತಿನ ಇನ್ನೂ ಈ ಮಟ್ಟಕ್ಕೆ ಜನ ಕಾಪಾಡ್ಕೊಂಡು ಹೋಗ್ತಿದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ. ರಥೋತ್ಸವನ ಏರಿಯಲ್ ವ್ಯೂವಲ್ಲಿ ನೋಡಿದ್ರೆ? ಹೌದು, ನೋಡಿದ್ದೆ ಸರ್. ಅದಕ್ಕೆ ಲೈವ್ ಆಗಿ ನೋಡಬೇಕು ಅಂತ ಬಂದಿದ್ದೆ. ಫಸ್ಟ್ ಟೈಮ್ ಬ್ಯಾಂಗ್ಳೂರಿಂದ ಬಂದಿರೋದು. ಚಿಕ್ಕ ವಯಸ್ಸಲ್ಲಿ ಯಾವಾಗಲಾದ್ರು ಬಂದಿದ್ರೆ ಅನುಭವ ಹೇಗಿದೆ? ಚಿಕ್ಕ ವಯಸ್ಸಲ್ಲೂ ಬಂದಿಲ್ಲ ಸರ್, ಕೇಳಿದ್ದೀನಿ. ಫಸ್ಟ್ ಟೈಮ್ ದೇವ್ರನ್ನ ಈ ರೀತಿ ನೋಡಿದ್ರೆ ಹೇಗೆ ಅನಿಸ್ತದೆ? ತುಂಬ ಖುಷಿ ಆಯಿತು ಸರ್. ನಮ್ಮ ಪರಿಚಯ? ನನ್ನ ಹೆಸರು ನಮ್ರತಾ ಅಂತ. ಸರ್ ಬನ್ನಿ ಸರ್, ಹೇಳಿ. ನನ್ನ ಹೆಸರು ದಯಾನಂದ ಅಂತ. ನಾನು ಸುಮಾರು ಒಂದು 10 ವರ್ಷದಿಂದ ಭಾಗವಹಿಸ್ತೇನೆ. ನಮ್ಮ ಸೌಭಾಗ್ಯ, ನನಗೆ ಆ ದೇವರು ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟ ನೆಮ್ಮದಿಯಾಗಿ ಪ್ರತಿ ವರ್ಷ ತಪ್ಪದೆ ಭಾಗವಹಿಸ್ತೀನಿ. ತಮ್ಮ ಹೆಸರು ಹೇಳಿ? ದಯಾನಂದ್ ಸಿ ಎಸ್. ಹೇಗೆ ಅಂತ ಒಂಚೂರು ಮೇಡಮ್ ನೀವು? ನಾವು ಇಲ್ಲಿ ಓಪನ್ ಆದ ಎಂದು ಕೆಲಸ ಮಾಡ್ತೀವಿ. ನಮ್ಗೆ ಆವತ್ತಿಂದ ಇವತ್ತವರೆಗೂ ಬರೀ ಖುಷಿನೇ. ಇನ್ನು ಬತ್ ಇನ್ನೂ ಜಾಸ್ತಿನೇ ಆಯ್ತದೆ. ನೀವು ಚಿಕ್ಕ ವಯಸ್ಸಲ್ಲಿ ನೋಡಿದ್ಕು ಈಗ ನೋಡ್ತಿರೋದ್ರ ಹೆಂಗ್ ಕಾಣಿಸ್ತದೆ? ಈಗಲೂ ಜಾಸ್ತಿಯಾಗಿ ನೋಡ್ತಾರೆ ನಿಮ್ಮಂತವ್ರು, ಅವರು ಇವ್ರು ಎಲ್ಲ ಬರ್ತಾರಲ್ಲ, ಇನ್ನೂ ಖುಷಿ ಆಯ್ತದೆ ಇಲ್ಲಿ. ಮೊದಲೆಲ್ಲ ಚಿಕ್ಕ ವಯಸ್ಸಲ್ಲೆಲ್ಲ ಬರ್ತಿದ್ರು? ನಾವು ಚಿಕ್ಕ ವಯಸ್ಸಲ್ಲಿ ಬರ್ತಿರ್ಲಿಲ್ಲ. 20 ವರ್ಷ ಇಲ್ಲಿ ಓಪನ್ ಆಯ್ತಲ್ಲ, ಅವತ್ತಿಂದ ಇಲ್ಲಿ ಅಮ್ಮಿ ನಮ್ಮ ಕೆಲಸ ಮಾಡ್ಕೊಂಡು ದೇವರೆಲ್ಲ ನೋಡಿದ್ರೆ ಈಗ ಖುಷಿ ಆಗುತ್ತೆ. ನಾವ್ ಇಲ್ಲೇ ಕೆಲಸ ಮಾಡೋರು ಕಣಪ್ಪ. ಖುಷಿ ಆಗುತ್ತೆ? ಖುಷಿ ಆಗುತ್ತೆ. ನಿಮ್ಮಂತವ್ರಿಗೂ ಖುಷಿ ಆಯ್ತಾ? ಹೆಸರು ಹೇಳಿ ತಮ್ಮದು? ಚಿಕ್ಕಯ್ಯಮ್ಮ. ಅವರು ಹೆಂಗೆ? ನಾವು ಇದೇ ಊರು, ನಾವೆಲ್ಲ ನೋಡ್ತಿರ್ತೀವಿ. ರಥೋತ್ಸವ ನೋಡಿದ್ರಲ್ಲ, ಹೇಗೆ ಅನಿಸ್ತು? ಖುಷಿ ಆಯ್ತು ಸರ್. ನಾವು 10 ವರ್ಷದಿಂದ ಇಲ್ಲೇ ಇದ್ದೀವಿ. ನಾವು ಪ್ರಾಪರ್ ಬಂದು ಹಾಸನವರು. ನಮ್ಮ ನಂಜನಗೂಡಿನ ಮಹಿಮೆ ತುಂಬ ಅಪಾರ. ವರ್ಷಕ್ಕೂ ಜನ ಸಾಗರ ತುಂಬಿ ತುಳುಕ್ತಾ ಇರುತ್ತೆ. ಇಷ್ಟು ಜನ ಸೇರಿದ್ರು ಕೂಡ ಇಲ್ಲಿ ಅದರ ದೇವ್ರ ಮಹಿಮೆಯಿಂದ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ. ತುಂಬ ಚೆನ್ನಾಗಿ ಆಗ್ತಿದೆ. ವರ್ಣಿಸೋಕೆ ಪದಗಳಿರಲ್ಲ ಸರ್. ಇವಾಗಲೇ ನೋಡ್ತಿರೋ ಥರ ನಾವು ಹೋದ ವರ್ಷಕ್ಕೂ ಈ ವರ್ಷಕ್ಕೂ ತುಂಬ ಜನಸಂಖ್ಯೆ. 5:30ಗೆ ಇಲ್ಲಿ ಬಂದಿದ್ದೀವಿ. ಅಷ್ಟು ರಶ್ ಇರುತ್ತೆ. ಚೆನ್ನಾಗಾಗ್ತಿದೆ ಸರ್. ಖುಷಿ ಆಗುತ್ತೆ ತುಂಬ. ಇರುತ್ತೆ ಮಹಿಮೆ ಅನ್ನೋದಕ್ಕೆ ಇದೇ ಸಾಕ್ಷಿ ದೇವರು ಅಂತ ಅನಿಸುತ್ತೆ. ಶೋಭಾ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.